ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಜಡೆದೇವರ ಮಠದಲ್ಲಿ ಶ್ರೀ ಶ್ರೀ ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು ಮಾಗಡಿ ತಾಲೂಕಿನ ರಂಗೇನಹಳ್ಳಿಯ ಜಯಣ್ಣರವರಿಗೆ ಪ್ರಗತಿಪರ ರೈತ ಎಂದು ಜಡೆಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. श्रुतमैश्वर्यं बहुश्रुताय पुरुषस्य तेन्द्रियः आयुष्यवेन्द्रिये प्रतिष्ठति दीर्घमायुः. ಬುದ್ಧಿ ನಮಸ್ತೆ. ಇವತ್ತು ಜಯಣ್ಣವರಿಗೆ ಪ್ರಗತಿಪರ ರೈತರು ಅಂತಕ್ಕಂಥದ್ದನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡಿದ್ದೀರಾ. ಮೃತ್ಯುಂಜಯಪ್ಪನವರು ನಮ್ಮ ಜಡೆದೇವರ ಮಠದಲ್ಲಿ ಪ್ರತಿ ವರ್ಷವೂ ಕೂಡ ಪ್ರಗತಿಪರ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಕೈಗಾರಿಕೋದ್ಯಮಿಗಳಿಗೆ, ಸಮಾಜ ಸೇವಕರಿಗೆ ಗುರುವಿನ ಆಶೀರ್ವಾದದ ಪಥದ ದಾರಿಯನ್ನು ಕೊಡಬೇಕು ಅನ್ನೋ ಒಂದು ದೂರದ ಆಲೋಚನೆಯನ್ನು ಸಮಾಜದ ಎಲ್ಲ ಬಂಧುಗಳು ಕೂಡ ಹಮ್ಮಿಕೊಂಡು 18ನೇ ವರ್ಷದ ದೀಪೋತ್ಸವ ಬಸವರಾಜ ಸ್ವಾಮೀಜಿಗಳವರ ಲಿಂಗೈಕ್ಯ ಸ್ಮರಣೆ ದಿನೋತ್ಸವವನ್ನು ಕೂಡ ಹಮ್ಮಿಕೊಂಡಿರತಕ್ಕಂತಹ ದಿವಸವಾಗಿರೋದ್ರಿಂದ ಬೆಳಗುಂಬದ ಪಕ್ಕದಲ್ಲೇ ಇರತಕ್ಕಂತಹ ಮಾಗಡಿ ತಾಲೂಕಿನ ರೈತರಾಗಿ ಮೃತ್ಯುಂಜಯಪ್ಪನವರು ಸುಮಾರು ಕೃಷಿಯಲ್ಲಿ ಹೆಚ್ಚಿನದಾಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಹೆಸರನ್ನು ಮಾಡಿರತಕ್ಕಂತಹವರಾಗಿದ್ದಾರೆ. ಅವರು ಕೃಷಿಯಲ್ಲಿ ತೆಂಗಾಗಿರಬಹುದು, ಅಡಿಕೆ ಆಗಬಹುದು, ಭತ್ತ ಆಗಬಹುದು, ರಾಗಿ ಆಗಬಹುದು, ಇತರೆ ದ್ವಿದಳ ಧಾನ್ಯಗಳ ಬೆಳವಣಿಗೆ ಮತ್ತು ಸಮಾಜದ ಸೇವಾ ಚಿಂತಕರಾಗಿ ಸೇವಾ ಮನೋಭಾವನೆ ಇರುವ ಒಂದು ಉದ್ದೇಶವನ್ನು ತೆಗೆದುಕೊಂಡು ನಮ್ಮ ಮಠದಿಂದ ಅವರಿಗೆ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಮಾಡಲೇಬೇಕು ಅನ್ನತಕ್ಕಂತಹ ಒಂದು ಬೇಡಿಕೆಯನ್ನು ನಾವೇ ಇಟ್ಟು ಆ ಸಮಾಜಕ್ಕೆ ಅವರು ಇನ್ನೂ ಹೆಚ್ಚಿನದಾಗಿ ಸೇವೆಯನ್ನು ಮಾಡಲಿ ಅನ್ನತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ಅವರಿಗೆ ಇವತ್ತಿನ ದಿವಸ ಗುರುವಿನ ಆಶೀರ್ವಾದ ಕೊಡ್ತಾ ಇದ್ದೀವಿ. ಆ ಆಶೀರ್ವಾದ ಇನ್ನು ಸಮಾಜಕ್ಕೆ ಬೆಳವಣಿಗೆಯನ್ನು ಕೊಡಲಿ ಅಂತ ಹೇಳಬಯಸ್ತಾ ಅವರಿಗೆ ಆಶೀರ್ವಾದವನ್ನು ಕೊಡ್ತಾ ಇದ್ದೀವಿ. ಶುಭವಾಗಲಿ. ಜಯಣ್ಣವರೇ, ಇವತ್ತು ಜಡೆದೇವರ ಮಠದಿಂದ ತಮಗೆ ಸನ್ಮಾನ ಮಾಡಿದ್ದಾರೆ. ಅದರ ಬಗ್ಗೆ ತಮ್ಮ ಅನಿಸಿಕೆ ಏನು? ನಾವು ಸುಮಾರು ಭಾಳ ವರ್ಷದಿಂದ ಕೃಷಿ ಮಾಡ್ಕೊಂಡು ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಎಲ್ಲ ಮಾಡ್ಕೊಂಬಂದಿದ್ದೀವಿ. ಗುರುಗಳು ಅದನ್ನು ಗುರುತಿಸಿ ನಮ್ಮನ್ನು ಇಲ್ಲಿನ ತನಕ ಕರ್ಕೊಂಬಂದು ನಮಗೆ ಒಂದು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ನಮಗೂ ತುಂಬ ಹೃದಯದ ಧನ್ಯವಾದಗಳು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.